ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತಿನ ಲಾಗ್ನ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ದುಡ್ಡು ನಿಜವಾಗ್ಲೂ ಎಷ್ಟು ದುಡ್ಡು ಬರ್ತಾ ಇದೆ ಗೊತ್ತಾ? ಅಕೌಂಟಲ್ಲಿ ಒಂದು ಸ್ವಲ್ಪನೂ ಜಾಗ ಇಲ್ಲ, ಅಷ್ಟು ದುಡ್ಡು ಬರ್ತಾ ಇದೆ. ಹಾಗಿದ್ರೆ ನಿಮಗೂ ಆ ದುಡ್ಡು ಬೇಕಾ? ಫಸ್ಟು ಹೋಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ, ಓಕೆನಾ? ಸೊ ನೀವು ಸಹ ನನ್ನ ಥರನೇ ಚೆನ್ನಾಗಿ ದುಡ್ಡು ಮಾಡ್ಬೋದು. ಏನಂತೀರಾ? ಸೊ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಎಷ್ಟು ಜನಕ್ಕೆ ಅರ್ಥ ಆಗಲ್ವೋ ಗೊತ್ತಿಲ್ಲ ಇವತ್ತಿನ ನನ್ನ ವಿಡಿಯೋ. ಸೊ ಏನಪ್ಪ ಅಂತ ಹೇಳಿದ್ರೆ, ಇಷ್ಟೊತ್ತು ನಾನು ಮಾಡಿದ್ದು ಜೋಕ್ ಅಪಾರ್ಟ್. ಏನಪ್ಪ ಅಂತ ಹೇಳಿದ್ರೆ, ನನಗೆ ಸಾವಿರಾರು ಪ್ರಶ್ನೆಗಳು ಬರ್ತಾಯಿತ್ತು. ಏನು ಯೂಟ್ಯೂಬ್ ಮಾಡಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ಅಂತ ಫ್ಯಾಮಿಲಿಲೂ ಮಾತಾಡೋರು, ಯೂಟ್ಯೂಬ್ ಮಾಡ್ತಾ ಇದ್ದಾಳೆ ಅವಳಿಗೆ ದುಡ್ಡು ಬರ್ತಾ ಇರಬೇಕೇನೋ ಅಂತ. ಹಾಗೆ ಕೆಲವೊಂದು ಫ್ರೆಂಡ್ಸು ಸಹ ಮೆಸೇಜ್ ಮಾಡಿದರು, ಸೊ ಯಾವ ರೀತಿ ದುಡ್ಡು ಬರುತ್ತೆ ಯೂಟ್ಯೂಬಲ್ಲಿ ನನಗೂ ತಿಳಿಸು, ನಾನು ಸಹ ಓಪನ್ ಮಾಡಬೇಕು ಅಂತ ಕೆಲವ್ರು ಹೇಳಿರೋದು ಉಂಟು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಮೊದಲಿಗೆ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ನೀವು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಕೆಲವರು ಅನ್ಕೋತಾರೆ ನಾವೇನೋ ಪೇ ಮಾಡಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಾ ಅಂತ. ಖಂಡಿತವಾಗ್ಲೂ ಆ ಥರ ಎಲ್ಲ ಏನಿಲ್ಲ, ಫುಲ್ ಫ್ರೀ ಆಫ್ ಕಾಸ್ಟ್ ಇದು. ನೀವು ಯೂಟ್ಯೂಬ್ನ ನಿಮ್ಮ ಒಂದು ಮೇಲ್ ಐ ಡಿ ಮುಖಾಂತರ ಓಪನ್ ಮಾಡ್ಬೋದು. ಒಂದು ಮೇಲ್ ಐ ಡಿ ಒಂದು ಮೊಬೈಲ್ ನಂಬರ್ಗೆ ಒಂದೇ ಯೂಟ್ಯೂಬ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಇದನ್ನು ಮೊದಲಿಗೆ ಎಲ್ಲರೂ ಸಹ ಗಮನದಲ್ಲಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಗೊತ್ತಲ್ಲ, ಎಲ್ಲರದ್ದು ಎರಡೆರಡು ಮೊಬೈಲ್ ಇರುತ್ತೆ, ಒಂದೇ ಸಿಮ್ಮು, ಹಾಗೆ ಒಂದೇ ಮೇಲ್ ಐ ಡಿ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಮೇಲ್ ಐ ಡಿ ಹಾಗೆ ಒಂದು ಮೊಬೈಲ್ ನಂಬರ್ಗೆ ಒಂದೇ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗೋದು. ಈಗ ಇನ್ಸ್ಟಾಗ್ರಾಮು ಹಾಗೆ ಫೇಸ್ಬುಕ್ ಥರ ನೀವು 10 ಚಾನಲ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಗಳಾಗಲಿ ರೀಲ್ಸ್ನಾಗಲಿ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಮೊದಲ ಮೇಜರ್ ಪಾಯಿಂಟ್, ಓಕೆನಾ? ಅರ್ಥ ಆಯ್ತಲ್ವ ನಿಮಗೆಲ್ರಿಗೂ? ಯಾರೆಲ್ಲ ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಮಾತ್ರ ನನ್ನ ಈ ಒಂದು ವಿಡಿಯೋನ ನೋಡಿ, ನಿಮಗೂ ಸಹ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಈಗ ನಾವು ಯೂಟ್ಯೂಬ್ನ ಓಪನ್ ಮಾಡಿದ ತಕ್ಷಣ ವಿಡಿಯೋ ಹಾಕಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ, ನಿಜವಾಗ್ಲೂ ಅಲ್ಲ. ಅದಕ್ಕೆ ಸಾವಿರಾರು ರೀತಿಯಾದಂತಹ ವರ್ಕ್ ಪ್ರೊಸೆಸ್ಗಳಿರುತ್ತೆ. ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಾವೂ ಸಹ ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ ಸಹ ನಮಗೂ ಗೊತ್ತಾಗಿದ್ದು. ಮೊದಲಿಗೆ ನಾವು ತುಂಬ ಈಸಿ ಅಂತಲೇ ಅಂದ್ಕೊಂಡಿದ್ವಿ, ಆದರೆ ಕಷ್ಟದಲ್ಲಿ ತುಂಬ ಕಷ್ಟದ ಕೆಲಸ ಈ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದೇನೋ ಆರಾಮಾಗಿ ಮಾಡ್ಕೊಬಿಡ್ಬೋದು. ಆದರೆ ಅವ್ರು ಕೊಡೋ ರೂಲ್ಸು ರೆಗ್ಯುಲೇಷನ್ಸ್ನ ಫಾಲೋ ಮಾಡೋ ಅಷ್ಟರಲ್ಲಿ ಸಾಕಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ಮೇಜರ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ನೀವು ನಿಮ್ಮ ಹೆಸರಲ್ಲಿ ಒಂದು ಒಳ್ಳೆ ಹೆಸರಿಟ್ಟು ನಿಮ್ಮ ಚಾನಲ್ನ ಓಪನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಚಾನಲಲ್ಲಿ ನೀವು ವಿಡಿಯೋಗಳನ್ನ ಹಾಕ್ಕೊಂಡು ಬರ್ತಾಯಿರಿ. ಸೊ ವಿಡಿಯೋಗಳು ರನ್ ಆಗ್ತಾ ಇರಬೇಕು. ಸೊ ವಿಡಿಯೋಗಳನ್ನ ನಾವು ಡೈಲಿ ಅಪ್ಲೋಡ್ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ವಿಡಿಯೋಗಳನ್ನ ಜನಗಳಿಗೆ ರೀಚ್ ಆಗೋದರಲ್ಲಿ, ಹಾಗೆ ಜನಗಳು ನಮ್ಮ ಒಂದು ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡೋದ್ರಲ್ಲಿ ಆಗುತ್ತೆ. ಸೊ ಇನ್ನೊಂದು ಏನಪ್ಪ ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ, ಸೊ ಎಲ್ರಿಗೂ ಸಹ ಪೇಮೆಂಟ್ ನೀನು ಚಾನಲ್ ಸ್ಟಾರ್ಟ್ ಮಾಡಿ 3 ತಿಂಗಳಾಯಿತು, ನಿನಗೆ ಪೇಮೆಂಟ್ ಬಂತಾ ಅಂತ ಯಾರೋ ಒಬ್ಬರು ಮೆಸೇಜ್ ಮಾಡಿದರು ನನಗೆ. ಫ್ರೆಂಡ್ ಅಂತಲೇ ಹೇಳ್ಬೋದು, ಯಾರೂ ಅಲ್ಲ, ಫ್ರೆಂಡು. ಸೊ ನಾನು ಇದನ್ನು ಕ್ಯಾಶುಲಾಗಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಬ್ಲೇಮ್ ಮಾಡಿ ನಾನು ಹೇಳ್ತಾ ಇಲ್ಲ. ಬಟ್ ಇದೇ ರೀತಿ ಡೌಟ್ ಎಲ್ರಿಗೂ ಇರುತ್ತಲ್ವ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 3 ಮಂತ್ಸ್ ಆಗ್ತಾ ಬರ್ತಾ ಇದೆ, ಇವಳಿಗೂ ಪೇಮೆಂಟ್ ಬರ್ತಿದೆಯೇನೋ ಅಂತ ಇರ್ಬೋದಲ್ಲ, ಅವ್ರಿಗೆಲ್ಲ ಒಂದು ಕ್ಲಾರಿಫಿಕೇಷನ್. ಖಂಡಿತವಾಗ್ಲೂ ಯೂಟ್ಯೂಬ್ ಪೇಮೆಂಟ್ ಸದ್ಯಕ್ಕಂತೂ ನಮಗೆ ಬರಲ್ಲ. ನಮಗೆ ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ರೂಲ್ಸು ರೆಗ್ಯುಲೇಷನ್ಸ್ ಇದೆ. ನೀವು ಅಂದ್ಕೊಂಡಿದ ತಕ್ಷಣ ಕಾವ್ಯ 140-150 ವಿಡಿಯೋ ಹಾಕ್ಬಿಟ್ಟಿದ್ದಾಳೆ, ಅವಳಿಗೆ ದುಡ್ಡು ಬರ್ತಾ ಇರಬೇಕು ಅಂತ ಅಂದ್ಕೊಂಡಿರೋದೆಲ್ಲ ನಿಜವಾಗ್ಲೂ ತಪ್ಪು. ಸೊ ಮೊದಲಿಗೆ ಅದರ ಕಂಡೀಷನ್ಸ್ ಏನಪ್ಪ ಅಂತ ಹೇಳಿದ್ರೆ, 1000 ಸಬ್ಸ್ಕ್ರೈಬರ್ಸ್ನ ನಾವು ಮೊದಲಿಗೆ ಕಂಪ್ಲೀಟ್ ಮಾಡ್ಕೋಬೋದು. ಆಮೇಲೆ 4000 ವಾಚ್ ಅವರ್ ಅಂತ ಬರುತ್ತೆ. ಅಂದರೆ 4000 ಗಂಟೆ ನಮ್ಮ ಒಂದು ಚಾನಲ್ ಅಂದರೆ ವಿಡಿಯೋ ಓಡಬೇಕು. ನೀವು ಅಂದ್ಕೊಂಡಿರೋಗೆ 1 ಗಂಟೆ 2 ಗಂಟೆ ಅಲ್ಲ. ಸೊ ಇಲ್ಲಿ 4000 ಗಂಟೆ. ಅದರಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಂದು ಇನ್ನೂ 0.25% ಸಹ ಆಗಿಲ್ಲ. ದಯವಿಟ್ಟು ಯಾರು ಪೇಮೆಂಟ್ ಬರ್ತಾ ಇದೆಯಾ ಅಥವಾ ಪೇಮೆಂಟ್ ಬರ್ತಾ ಇದೆ ಅನ್ನೋ ಒಂದು ಯೋಚನೆನ ಬಿಟ್ಬಿಡಿ. ಯಾಕಂದರೆ ಅದು ಅಷ್ಟು ಸುಲಭವಾಗಿ ಆಗುವಂಥ ಮಾತೇ ಅಲ್ಲ, ಓಕೆನಾ? ಈಗ ಅರ್ಥ ಆಯಿತು ಅಂತ ಅಂದ್ಕೋತೀನಿ.
ಸೊ ಏನಪ್ಪ ಇದು 4000 ವಾಚ್ ಅವರ್ ಸಬ್ಸ್ಕ್ರೈಬರ್ಸ್ ಏನೋ ಗೊತ್ತಾಗ್ಬಿಡುತ್ತೆ, ಏನೋ ಒಂದು ಲಿಂಕ್ ಕಳಿಸಿರ್ತಾಳೆ ಕಾವ್ಯ, ಅದನ್ನು ನಾವು ಅಕ್ಸೆಪ್ಟ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬ್ ಆಗೋಯ್ತು. ನೀವು ನಂಬಲ್ಲ, ನಂದು ಒಂದು ತಿಂಗಳಲ್ಲೇ ಸಹ ನಂದು 1000 ಸಬ್ಸ್ಕ್ರೈಬರ್ಸ್. ಅದು ಹೇಗಾಯಿತು ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬಂದ್ಬಿಡ್ತು 1000 ಸಬ್ಸ್ಕ್ರೈಬರ್ಸು. ಆದರೆ ವ್ಯೂಸ್ ಅಂತೂ ತುಂಬಾ ಕಮ್ಮಿ ಇದೆ. ವ್ಯೂಸ್ ಅಂದಿದ ತಕ್ಷಣ ಈಗ ಯಾವುದೋ ಒಂದು, ಈಗ ನಾನು ಮಟನ್ ಚಾಪ್ಸ್ ಅಂತ ಹಾಕಿದ್ದೆ, ಅದು 325 ವ್ಯೂಸ್ ಬಂದಿದೆ. ಅಂದರೆ ನೀವು ಅಂದ್ಕೊಂಡಿದ್ರೆ 300 ಅವರ್ ಆಗೋಗಿರುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ, ಅದರಲ್ಲಿ ಬಂದಿರೋದೆ ನಮಗೆ ಒಂದು 10ರಿಂದ 15 ಅವರ್ ನಮಗೆ ಸಿಕ್ಕಿರುತ್ತೆ, ಅಷ್ಟೇ ಅಲ್ಲಿ ಆಗಿರುವಂಥದ್ದು. ಸೊ ನೀವು ಅಂದ್ಕೊಂಡಿರೋ ಹಾಗೆ ಒಂದು ವೀಡಿಯೋಗೇ ಸಾಕಷ್ಟು ಅವರ್ಸ್ ಬರುತ್ತೆ ಅಂತಲ್ಲ. ನೀವು ಇವಾಗ 4000 ಗಂಟೆ ಅಂತ ಅಂದರೆ ನೀವೇ ಲೆಕ್ಕ ಹಾಕೋಬೋದು ಎಷ್ಟು ಗಂಟೆ ಆಗುತ್ತೆ ಅಂತ. ಈಗ ದಿನಕ್ಕೆ 24 ಗಂಟೆ ಅಂತ ಹೇಳಿದ್ರೆ 4000 ಗಂಟೆಗೆ ನಮ್ಮ ಒಂದು ವಿಡಿಯೋ ಎಷ್ಟು ಓಡ್ಬೋದು, ನಿಜ ಅಲ್ವಾ? ಸೊ ಇವಾಗ ನಾವು ಹಾಕೋದು ಮಿನಿಮಮ್ ಹಾಕೋದು ಅಂತ 10 ಮಿನಿಟ್ಸ್ ಅಂದ್ಕೊಳ್ಳಿ. 10 ಮಿನಿಟ್ಸ್ ಮೇಲೆ ನಿಜವಾಗ್ಲೂ ಯಾವುದೇ ವಿಡಿಯೋ ನಂದು ಇನ್ನೂ ನಾನು ಅಪ್ಲೋಡ್ ಮಾಡಿಲ್ಲ ಸದ್ಯಕ್ಕೆ. ಸೊ 10 ಮಿನಿಟ್ಸ್ ವಿಡಿಯೋ ಒಬ್ಬ ವ್ಯಕ್ತಿ ನೋಡಿದ್ರೆ 10 ನಿಮಿಷ ಬರೋದು. ಸೊ 10 ನಿಮಿಷದಲ್ಲಿ ಆ ಥರ ಎಷ್ಟು ಜನ ನೋಡಿದಾಗ ಕೌಂಟ್ ಆಗುತ್ತೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಓಕೆನಾ? 4000 ಗಂಟೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ಯೂಟ್ಯೂಬಲ್ಲಿ ಇರುವಂತಹ ಯೂಟ್ಯೂಬರ್ಸ್ಗೆ, ಹಾಗೆ ಯಾರು ವಾಚ್ ಅವರ್ ಮಾಡಬೇಕು, ಕಂಪ್ಲೀಟ್ ಮಾಡಲೇಬೇಕು ಅಂತ ಕಷ್ಟಪಡ್ತಿದ್ದಾರೋ ಅವರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿರುತ್ತೆ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಚಾನಲ್ ಓಪನ್ ಮಾಡಿದ ತಕ್ಷಣ ದುಡ್ಡು ಬಂದುಬಿಡುತ್ತೆ, 1000 ಸಬ್ಸ್ಕ್ರೈಬರ್ಸ್ ಆಗೋಯ್ತು, ಕಾವ್ಯ 150 ವೀಡಿಯೋ ಹಾಕ್ತಿದ್ದಾಳೆ ಅವಳಿಗೆ ದುಡ್ಡು ಬರುತ್ತೆ, ಅದೆಲ್ಲ ನಿಜವಾಗ್ಲೂ ಇಲ್ಲ. ಇನ್ನೂ ನಾವು ತುಂಬಾ ಕಷ್ಟಪಡಬೇಕು. ಇನ್ನೂ 1 ವರ್ಷ ಟೈಮ್ ಇದೆ ನಮಗೆ. 1 ವರ್ಷದ ಒಳಗಡೆ ನಾವು ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಖಂಡಿತವಾಗ್ಲೂ ಏನಂತಾರೆ, ಸಮುದ್ರಕ್ಕಂತೂ ಧುಮುಕ್ಬಿಟ್ಟಿದ್ದೀವಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಈಜಲೇಬೇಕು. ಸೊ ವಾಪಸ್ಸು ಮುಳುಗೋಕ್ಕೂ ಆಗಲ್ಲ, ವಾಪಸ್ ಎದ್ದು ಬರೋಕ್ಕೂ ಆಗಲ್ಲ. ಆದಷ್ಟು ಪ್ರಯತ್ನ ಪಡೋಣ, ಎಷ್ಟಾಗುತ್ತೋ ಅಷ್ಟು ರೀಚ್ ಆಗೋದನ್ನ, ವ್ಯೂವರ್ಸ್ಗೆ ರೀಚ್ ಆಗೋದನ್ನು ಇದು ಮಾಡೋಣ. ಸೊ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಸಹ ಗಮನದಲ್ಲಿ ಇಟ್ಕೊಳ್ಳಿ. ಮೊದಲಿಗೆ 1000 ಸಬ್ಸ್ಕ್ರೈಬರ್ಸ್ ಹಾಕಬೇಕು, ಅದಾದ ನಂತರ 4000 ವಾಚ್ ಅವರ್ಸ್ ಆದರೆ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಅದನ್ನು ನಾವು ಮೋನೋ ಅಂತಾರೆ. ಏನಂತಾರೆ? ಮೋನೋ. ಮಾನಿಟೈಸೇಷನ್ ಅಂದರೆ ಮೋನೋ. ಸೊ ಈ ಥರ ಮಾನಿಟೈಸೇಷನ್ ಆದಮೇಲೆ ನಮಗೆ ಪೇಮೆಂಟ್ ಬರಲ್ಲ. ಸೊ ಇವು 4000 ವಾಚ್ ಅವರ್ ಆಗೋಗಿದೆ, ಪೇಮೆಂಟ್ ಬಂದ್ಬಿಡುತ್ತೇನೋ? ನಿಜವಾಗ್ಲೂ ಇಲ್ಲ. ನಮಗೆ ಆ ಒಂದು ಪಿನ್ ಬರಬೇಕು ಅಂತ ಹೇಳಿದ್ರು ನಾವು ಅದಕ್ಕೆ ಇಷ್ಟು $, ಕಂಪ್ಲೀಟ್ ಮಾಡಬೇಕು. ಆ $, ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ಒಂದು ಪಿನ್ ಬರುತ್ತೆ, ಗೂಗಲ್ ಪಿನ್ ಅಂತ. ಅದು ಯೂಟ್ಯೂಬ್ ಕಡೆಯಿಂದನೇ ಕಳಿಸ್ತಾರೆ. ನಿಮ್ಮದು 4000 ವಾಚ್ ಅವರ್ ಆದಮೇಲೆ $10 ಕಂಪ್ಲೀಟ್ ಆದಮೇಲೆ ಸೊ ನಮಗೆ ಆ ಒಂದು ಗೂಗಲ್ ಪಿನ್ ಬರೋದು. $1 ಎಷ್ಟಿದೆ? ಅರೌಂಡ್ 87-86 ರುಪೀಸ್ ಇರ್ಬೋದು ಇಂಡಿಯನ್ ಕರೆನ್ಸಿಗೆ. ಲೆಕ್ಕ ಹಾಕೊಳ್ಳಿ, $10. ಅದು ಕಂಪ್ಲೀಟ್ ಆದಮೇಲೆ ನಮಗೆ ಗೂಗಲ್ ಪಿನ್ ಬರೋದು. ಗೂಗಲ್ ಪಿನ್ ಬಂದ್ಬಿಡ್ತಲ್ಲ, ಇನ್ನೇನು ಪೇಮೆಂಟ್ ಬರುತ್ತೆ ನಿನಗೆ? ನಿಜವಾಗ್ಲೂ ಇಲ್ಲ. ಆ ಗೂಗಲ್ ಪಿನ್ನ ಪಡೆದ ಮೇಲೆ ಏನಪ್ಪ ಸರ್ಕಸ್ಸು ಅಂತ ಹೇಳಿದ್ರೆ $100 ಕಂಪ್ಲೀಟ್ ಮಾಡಬೇಕು. ಸೊ ಇಷ್ಟೊತ್ತು ಸಬ್ಸ್ಕ್ರೈಬರ್ಸ್ ಆಯಿತು, ವಾಚ್ ಅವರ್ಸ್ ಆಯಿತು, ಆ ನಂತರ ಗೂಗಲ್ ಪಿನ್ ಬರೋದಕ್ಕೆ ಕಷ್ಟಪಟ್ಟಿದ್ದಾಯಿತು. ಈಗ ಏನಂತಾರೆ, $100 ಕಂಪ್ಲೀಟ್ ಆದ್ರೇ ನಮಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರೋದು. ಅದು ಬಿಟ್ಟು ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ನಿಜವಾಗ್ಲೂ ಯಾವುದೇ ರೀತಿಯಿಂದ ಪೇಮೆಂಟ್ ಬರಲ್ಲ. ಎಲ್ಲರೂ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಏನೋ ಒಬ್ಬ ಹುಡುಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ ವಿಡಿಯೋ ನೋಡೋಣ ಅನ್ನೋ ಥರ ಇರಲಿ. ಅದು ಬಿಟ್ಟು ಪೇಮೆಂಟ್ ಬರ್ತಾ ಇದೆಯೇನೋ ಅದಕ್ಕೆ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಾಳೋ? ನಿಜವಾಗ್ಲೂ ಇಲ್ಲ. ತುಂಬ ಕಷ್ಟಪಡ್ತಾ ಇದ್ದೀವಿ ನಿಜವಾಗ್ಲೂ. ಏನಂತಾರೆ, ಆ ಒಂದು ಕೆಲಸ ಮಾಡೋರಿಗೆ ಅಂತೆ ಅದ್ರ ಕಷ್ಟ ಗೊತ್ತಾಗೋದು. ಅದೇ ರೀತಿ ಯೂಟ್ಯೂಬರ್ಸ್ಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿರುತ್ತೆ. ನಾವು ಯೂಟ್ಯೂಬ್ ಒಳಗಡೆ ಬಂದ ಮೇಲೆ ಇದರಲ್ಲಿ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅನ್ನೋದು ನಮಗೂ ಸಹ ಅರ್ಥ ಆಯಿತು. ನಿಮಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಈಗ ಮತ್ತೆ ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಸೊ 1000 ಸಬ್ಸ್ಕ್ರೈಬರ್ಸ್ ಆಗೋಯ್ತು, 4000 ವಾಚ್ ಅವರ್ ಆಗೋಯ್ತು, $10 ಕಂಪ್ಲೀಟ್ ಮಾಡಿದ್ಮೇಲೆ ಗೂಗಲ್ ಪಿನ್ ಬಂತು, ಹಾಗೆ $100 ಕಂಪ್ಲೀಟ್ ಮಾಡಿದ್ಮೇಲೆ ಪೇಮೆಂಟ್ ಬಂತು. ಸೊ ಪೇಮೆಂಟ್ ಎಷ್ಟು ಹೇಗೆ ಬರುತ್ತೆ ಎಲ್ಲ ಗೊತ್ತಾ ನಿಮಗೆ? ಪೇಮೆಂಟು ನಿಮಗೆ 1,00,000 ವ್ಯೂ ಆಗಬೇಕು, ಇಲ್ಲ 1000 ವ್ಯೂ ಆದರೆ ನಿಮಗೆ ಪೇಮೆಂಟ್ ಬರೋದು. ಎಲ್ಲ 1000 ವ್ಯೂಸ್ಗೆ $1 ಐ ಥಿಂಕ್ ನನ್ನ ಪ್ರಕಾರ.
1000 ವ್ಯೂಸ್ಗೆ $1 ಅಂತ ಹೇಳಿದ್ರೆ ಎಷ್ಟು ಕಷ್ಟಪಡಬೇಕು ಯೂಟ್ಯೂಬರ್ಸು. ಸೊ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಯಾರೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಲಿ, ನಿಮಗೆ ಸಮಯ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಮಯ ಸಿಕ್ಕಾಗಲೇ ಆ ಒಂದು ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ. ಸುಮ್ಮನೆ ಸ್ಕಿಪ್ ಮಾಡಿಕೊಂಡು ನೋಡಬೇಡಿ. ಯಾಕಂತ ಹೇಳಿದ್ರೆ ನಾವು ಮಾಡಿರೋ ವಿಡಿಯೋಗೂ ಒಂದು ಸಾರ್ಥಕತೆ ಸಿಗಬೇಕಲ್ವಾ. ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದನೇ ಅದಕ್ಕೆ ಒಂದು ಸಾರ್ಥಕತೆ ಸಿಗೋದು. ಸೊ ಇಷ್ಟೆಲ್ಲ ಆದಮೇಲೆ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲದೆ ಇರುತ್ತಾ ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬಲ್ಲಿ ಮೋನೋ ಆಗೋಕ್ಕಿಂತ ಮುಂಚೆ, ಅಂದರೆ ನಮಗೆ ಪೇಮೆಂಟ್ ಬರೋಕ್ಕಿಂತ ಮುಂಚೆ ನಾವು ಮಕ್ಕಳನ್ನ ಜಾಸ್ತಿ ತೋರಿಸ್ಬಾರ್ದು. ಮಕ್ಕಳನ್ನ ತೋರಿಸಿದ್ರೆ ಕಾಪಿರೈಟ್ ನಮಗೆ ಸಿಗುತ್ತೆ. ನಮ್ಮ ಚಾನಲ್ ಬ್ಯಾನ್ ಆಗುವಂತಹ ಚಾನ್ಸಸ್ಸು ಸಹ ಇದೆ. ಶಾರ್ಟ್ಸ್ಗಳಲ್ಲಿ ನಾವು ಮಕ್ಕಳನ್ನ ಹಾಕೋದ್ರಿಂದ, ಹಾಗೆ ಮ್ಯೂಸಿಕ್ಗಳು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ಗಳು ಕೇಳ್ತಾ ಇದ್ದರೆ ಅದಕ್ಕೂ ಸಹ ಕಾಪಿರೈಟ್ ಬರುತ್ತೆ. ನಮ್ಮ ಚಾನಲ್ ಆಗ ಸ್ಟ್ರಕ್ ಆಗುತ್ತೆ, ಅಂದರೆ ಬ್ಯಾನ್ ಆಗುತ್ತೆ. ಮತ್ತು ನಾವು ಚಾನಲ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಅದಕ್ಕೋಸ್ಕರ ಮೊದಲೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ರೂಲ್ಸ್ ರೆಗ್ಯುಲೇಷನ್ಸ್ನೆಲ್ಲ ತಿಳ್ಕೊಳ್ಳೋಣ, ಓಕೆನಾ. ಹಾಗೆ ಯಾರೆಲ್ಲ ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹಠ ಇಟ್ಕೊಂಡು ನೀವು ಮಾಡಿ, ಛಲ ಬಿಡಬೇಡಿ. ಯಾಕಂತ ಹೇಳಿದ್ರೆ ನಾನು ಹಾಗೆಯೇ ನಾನು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ 1 ವರ್ಷದ ಹಿಂದೆ ಸುಮ್ಮನೆ ಒಂದು ಟೈಮ್ ಪಾಸ್ಗೆ ಯಾವುದೋ 1-2 ವೀಡಿಯೋಗಳನ್ನ ಹಾಕಿ ಸುಮ್ಮನೆ ಬಿಟ್ಬಿಟ್ಟಿದ್ದೆ. ನಾನು ಆಗ್ಲಿಂದನೇ ಶುರು ಮಾಡಿದರೆ ಇಷ್ಟೊತ್ತಲ್ಲಿ ತುಂಬಾ ರೀಚ್ ಸಿಗೋದು ಅಂತ ಅನಿಸುತ್ತೆ. ಈಗ ತುಂಬ ಜನ ಯೂಟ್ಯೂಬರ್ಸ್ ಆಗೋಗಿದೆ, ಆದರೂ ಪರವಾಗಿಲ್ಲ. ಈಗ ನಾನು 2.5 ಮಂತ್ಸಿಂದ ನಾನು ವೀಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಅದನ್ನು ಸಹ ಸಾಕಷ್ಟು ರೀಚ್ ಆಗಿದೆ. ತುಂಬ ಖುಷಿಯಾಗುತ್ತೆ. ಹೊಸ ಹೊಸ ಫ್ರೆಂಡ್ಸ್ಗಳು ಸಹ ವೈಟಿ ಸಿಕ್ಕಿದ್ದಾರೆ ನನಗೆ. ಯೂಟ್ಯೂಬ್ ಕುಟುಂಬ ತುಂಬಾ ದೊಡ್ಡದು. ಸೊ ತುಂಬಾ ಖುಷಿಯಾಗುತ್ತೆ. ಹೊಸ ಹೊಸ ಫ್ರೆಂಡ್ಸೂ ಸಹ ನನ್ನ ಒಂದು ಲಾಗ್ನ ನೋಡಿ ಖುಷಿ ಪಡ್ತಾರೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ. ಸೊ ಯೂಟ್ಯೂಬ್ ಕುಟುಂಬಕ್ಕೆ ಎಲ್ರಿಗೂ ನನ್ನ ಕಡೆಯಿಂದ ಬಾರಿ ಹಾರ್ಟ್ ಸಿಂಬಲ್. ಸೊ ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ, ಇದೆಲ್ಲ ಯಾರೆಲ್ಲ ನನಗೆ ಇಷ್ಟಪಡ್ತಾರೋ ಅವ್ರಿಗೆ ಇದು. ಸೊ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸೊ ಶಾರ್ಟ್ಸ್, ಈ ಒಂದು ಶಾರ್ಟ್ಸ್ ಬಗ್ಗೆ ಏನು ಅಂತ ಹೇಳಿದ್ರೆ, ಈಗ ಶಾರ್ಟ್ಸ್ ಆಗ್ತಾ ಇರ್ತೀವಿ ಅಂತ ಹೇಳ್ಕೊಳ್ಳಿ, ಅದಕ್ಕೂ ಸಹ ರೂಲ್ಸ್ ಇದೆ. 10 ಲಕ್ಷ ದಾಟಿದ್ರೆ ಆಗ ನೀವು ಯಾವುದೇ ರೀತಿಯಾದಂಥ ವಾಚ್ ಓವರ್ ಮಾಡ್ಕೊಳ್ಳೋಂಗಿಲ್ಲ, ಆಟೋಮೆಟಿಕ್ ಮೋನೋ ಆಗುತ್ತೆ ನಿಮ್ಮದು. ಅದು ಎಷ್ಟು 3 ತಿಂಗಳು 90 ಡೇಸ್ ಒಳಗಡೆ ನೀವು 10 ಲಕ್ಷ ವಾಚ್ ಅಂದರೆ ಶಾರ್ಟ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಬಟ್ ನಂದಿನ್ನೂ 1 ಲಕ್ಷ ಆಗಿದೆ. ಸೊ ಅದು ಇಂಪಾಸಿಬಲ್ ಅಂತ ಅನ್ನಿಸ್ತು. ಬಟ್ ಶಾರ್ಟ್ಸ್ ಹಾಕೋದ್ರಿಂದ ಸಬ್ಸ್ಕ್ರೈಬರ್ಸು ಸ್ವಲ್ಪ ಜಾಸ್ತಿ ಆಗ್ತಾರೆ. ಸೊ ಹಾಗೆ ಪ್ಲೀಸ್ ಯಾರೆಲ್ಲ ನನ್ನ ಈ ಒಂದು ಚಾನಲ್ನ ನೋಡ್ತಿದ್ದೀರಾ, ನನಗೆ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಕಷ್ಟಪಟ್ಟು ನೋಡೋರು ನಿಜವಾಗ್ಲೂ ನನ್ನ ವೀಡಿಯೋ ನೋಡಿಲ್ಲ ಅಂದರೂ ಚಿಂತೆ ಇಲ್ಲ. ಇಷ್ಟಪಟ್ಟು ಯಾರು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಪೂರ್ತಿ ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ. ಹಾಗೆ ಏನೇ ಒಂದು ಸಜೆಷನ್ ಇದ್ದರೂ ಅಥವಾ ಏನೇ ಒಂದು ಹೇಳಬೇಕು ಅಂತ ಹೇಳಿದ್ರು ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ಇದೆ ಅಲ್ವಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಸಹ ಅದನ್ನು ತಿದ್ಕೋತೀನಿ, ಓಕೆನಾ. ಸೊ ಅದ್ರ ಜೊತೆಗೆ ನಾನೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಡೈಲಿ ವ್ಲಾಗ್ ಬೇಕಾ ಅಥವಾ ಕುಕಿಂಗ್ ವ್ಲಾಗ್ ಬೇಕಾ ಅಥವಾ ಎರಡೂ ಬೇಕಾ ಅಂತ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಸೊ ಒಬ್ಬರು ಮಾತ್ರ ಏನಂದರೆ ಕುಕಿಂಗ್ ವ್ಲಾಗ್ ಅಂತ ಹಾಕಿದರು. ಇನ್ನೆಲ್ಲ ಆಲ್ಮೋಸ್ಟ್ 90% ನನಗೆ ಬಂದಿರೋದು ಬೋತ್, ಅಂದರೆ ಕುಕಿಂಗ್ ವ್ಲಾಗು ಮತ್ತು ಡೈಲಿ ವ್ಲಾಗ್ ಎರಡೂ ಹಾಕಿ ಅಂತ ಆ ಕಮ್ಯುನಿಟಿ ಪೋಸ್ಟಲ್ಲಿ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಎರಡೂ ಕುಕಿಂಗ್ ವ್ಲಾಗು ಹಾಕ್ತೀನಿ, ಔಟಿಂಗ್ ವ್ಲಾಗು ಹಾಕ್ತೀನಿ, ಹಾಗೆ ಡೈಲಿ ವ್ಲಾಗೂ ಸಹ ಹಾಕ್ತೀನಿ. ಆದಷ್ಟು ಯಾರು ನನ್ನ ಇಷ್ಟಪಟ್ಟು ನೋಡ್ತೀರಾ ಅವರೆಲ್ಲ ನನ್ನ ಚಾನಲ್ನ ಪೂರ್ತಿ ನೋಡೋಕ್ಕೆ ಪ್ರಯತ್ನ ಪಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಎಲ್ಲರೂ ನನಗೆ ಯಾರು ಇಷ್ಟಪಡ್ತೀರೋ ಅವರೆಲ್ಲರೂ ಇದೊಂದನ್ನು ಫಾಲೋ ಮಾಡಿ, ಓಕೆ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಯೂಟ್ಯೂಬ್ ಮಾಡಿದ ತಕ್ಷಣ ಯಾರು ಏನು ಕೆಟ್ಟವರಲ್ಲ, ಅದು ಒಂದು ಕೆಲಸ. ನೀವು ಹೇಗೆ ಮನೆಗಳಲ್ಲಿ ಕೆಲಸ ಮಾಡ್ತಿರೋ ಅಥವಾ ಹೊರಗೆ ಹೋಗಿ ನೀವು ಹೇಗೆ ಕೆಲಸ ಮಾಡ್ತಿರೋ ಅದೇ ರೀತಿ ಯೂಟ್ಯೂಬರ್ಸ್ ಅಂದರೆ ಅದೂ ಸಹ ಒಂದು ಕೆಲಸ. ತುಂಬಾ ಹಾರ್ಡ್ ವರ್ಕ್ ಇರುತ್ತೆ. ಒಂದು ವಿಡಿಯೋ ಮಾಡಬೇಕು, ಆ ವಿಡಿಯೋಗೆ ಎಡಿಟಿಂಗ್ ಕೊಡಬೇಕು, ಎಡಿಟಿಂಗ್ ಆದಮೇಲೆ ಅದಕ್ಕೆ ಜೊತೆಗೆ ವಾಯ್ಸ್ ಓವರ್ನ ಕೊಡಬೇಕು, ವಾಯ್ಸ್ ಓವರ್ ಆದಮೇಲೆ ತಮ್ನೈಲ್ನ ರೆಡಿ ಮಾಡಬೇಕು, ಅದ್ರ ಜೊತೆಗೆ ಇಷ್ಟು ಟೈಮ್ಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೋಬೇಕು. ತುಂಬಾ ಕಷ್ಟಪಟ್ಟು ಮಾಡುವಂತಹ ಕೆಲಸ ಇದು. ಸೊ ಎಡಿಟಿಂಗ್ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಂಡಿದ ತಕ್ಷಣ ಹಿಂಗೆ ಮಾಡಿದ ತಕ್ಷಣ ಬರಲ್ಲ. ಪ್ರತಿಯೊಂದು ಮಾತುಗಳನ್ನು ನಾವು ಸಹ ಅಬ್ಸರ್ವ್ ಮಾಡಬೇಕು. ಹೇಗಿದೆ, ಹೇಗೆ ಬಂದಿದೆ, ಇದು ಸರಿ ಇದೆಯಾ, ಅದು ಸರಿ ಇದೆಯಾ ಅಂತ ಎಲ್ಲ ನೋಡಬೇಕು. ಯಾಕಂತ ಹೇಳಿದ್ರೆ ಯೂಟ್ಯೂಬರು ಅಷ್ಟು ಸುಲಭವಾಗಿ ದುಡ್ಡು ಕೊಡಲ್ಲ ಅಲ್ವಾ. ಪ್ರತಿಯೊಂದು ಮಿಸ್ಟೇಕ್ನೂ ಸಹ ಯೂಟ್ಯೂಬು ಸಹ ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಸಹ ಏನೇ ಒಂದು ಅಪ್ಲೋಡ್ ಮಾಡಬೇಕಿನ್ನ ಮುಂಚೆ ಸ್ವಲ್ಪ ಒಂದ್ಸತಿ ನೀವು ಸಹ ನಿಮ್ಮ ವಿಡಿಯೋನ ಚೆಕ್ ಮಾಡಿ. ಆಗ ನಿಮಗೆ
ನಾವು ಮಾಡಿರುವಂಥ ತಪ್ಪು ಏನಿದೆ ವಿಡಿಯೋಲಿ ಅನ್ನೋದು ಗೊತ್ತಾಗುತ್ತೆ. ಸೊ ಎಲ್ರಿಗೂ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಯೂಟ್ಯೂಬ್ ಮಾಡಿದ ತಕ್ಷಣ ದುಡ್ಡು ಬರಲ್ಲ, ಯೂಟ್ಯೂಬ್ ಮಾಡೋದು ಅಷ್ಟು ಈಸಿನೂ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ. ಸೊ ಒಂದು ಸತಿ ರೀಚ್ ಆಗೋದ್ರೆ ಕಷ್ಟದ ಜೊತೆ ಲಕ್ಕು ಬೇಕು. ಸೊ ಲಕ್ ಅನ್ನೋದು ಬಂದುಬಿಟ್ರೆ ನಿಜವಾಗ್ಲೂ ತುಂಬಾ ಬೇಗ ರೀಚ್ ಆಗ್ಬಿಡ್ಬೋದು. ಹಾಗೆ ಒಂದು ಸಪೋರ್ಟ್ ಸಿಸ್ಟಮ್ ಅನ್ನೋದು ಇರಬೇಕು. ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಮ್ಮ ವ್ಯೂವರ್ಸ್ ಯಾರಿದ್ದಾರೆ, ಯಾರೇ ನೋಡಿದ್ರೂ ಸಹ ಏನೋ ಬಿಡಪ್ಪ ದಿನ ಇದ್ದಿದ್ದೆ ಅನ್ನೋರು ದಯವಿಟ್ಟು ವಿಡಿಯೋ ನೋಡಬೇಡಿ. ಪರವಾಗಿಲ್ಲ ನಮ್ಮ ಕಾವ್ಯ ಏನೋ ಮಾಡಿದಾಳೆ ನೋಡೋಣ ಇರು ಅನ್ನೋರು ಪೂರ್ತಿ ನೀವು ವಿಡಿಯೋನ ನೋಡಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನು ಗೊತ್ತಾ, ಮನಸ್ಸಿಂದ ಪ್ರೀತಿ ಬರಬೇಕು, ಸುಮ್ಮನೆ ಮೇಲ್ಮೇಲೆ ಪ್ರೀತಿ ತೋರಿಸ್ಬಾರ್ದಲ್ವಾ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ವಿಡಿಯೋ ನೋಡೋ ಹಾಗಿದ್ರೆ ಪೂರ್ತಿ ವಿಡಿಯೋನ ನೋಡಿ, ಅಥವಾ ನೀವು ಫ್ರೀ ಆದಾಗಲೇ ನೋಡಿ. ಯಾರಿಗೂ ಇಲ್ಲಿ ಬಲವಂತ ಇಲ್ಲ, ಬಟ್ ಆದಷ್ಟು ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಯೂಟ್ಯೂಬ್ ಮಾಡಿದ ತಕ್ಷಣ ದುಡ್ಡಂತೂ ಖಂಡಿತವಾಗ್ಲೂ ಬರಲ್ಲ, ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಲಾಗಲ್ಲಿ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಹಾಗೆ ನನ್ನ ಒಂದು ವೈಟಿ ಕುಟುಂಬಕ್ಕೆ ಲಾಟ್ಸ್ ಆಫ್ ಲವ್. ಯಾಕಂದರೆ ತುಂಬ ಜನ ನನ್ನ ಇಷ್ಟಪಟ್ಟಿದ್ದೀರ. ತುಂಬ ಕಡೆ ಚೀಕು ಅಂತಲೇ ಫೇಮಸ್ ಆಗೋಗಿದೆ. ಸೊ ಇವತ್ತು ಹೇಳ್ತಾ ಇದ್ದೀನಿ, ನನ್ನ ನಿಜವಾದ ಹೆಸರು ಕಾವ್ಯ ರಘು ಅಂತ. ಸೊ ಪರವಾಗಿಲ್ಲ, ನೀವು ಚೀಕು ಸಿಸ್ಟರ್ ಅಂತ ಕರೆಯೋದೇ ನನಗೆ ತುಂಬಾ ಇಷ್ಟ. ನೀವು ಚೀಕು ಸಿಸ್ಟರ್ ಅಂತಲೇ ಕರೀರಿ, ಅದೇ ನನಗೆ ಒಂದು ಖುಷಿ ಅಂತ ಹೇಳ್ತಾ ಸದ್ಯಕ್ಕೆ ಇವಾಗ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಲವ್ ಯು ಅಂತ ಟೇಕ್ ಕೇರ್, ಬಾಯ್.